ಏ ಕಾಫಿ ತೊಗೊಂಡು ಬರೇ. ಬಂದೆ. ಅಪ್ಪ 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 ಮೊಬೈಲ್ ಕೊಡಿ ಅಪ್ಪ. ಮೊಬೈಲಾ ಏನು ಕರ್ಮದ ನ್ಯೂಸು, ದಿನ ಅದೇ ಪಾಲಿಟಿಕ್ಸು ಅದು ಇದು ಅಂತ. ಮ್ಯಾಗ್ಝಿನ್ ತೆಗೆದ್ರು ಅದೇ, ನ್ಯೂಸ್ ಪೇಪರ್ ತೆಗೆದ್ರು ಅದೇ. ಅಪ್ಪ ಏನಿಲ್ಲ ಅಮ್ಮ, 2 ವೀಕ್ಸಿಂದ ಹಿಂಗೆ ಆಗ್ತಿದೆ. 2 ವೀಕ್ಸಿಂದ ಹಿಂಗೆ ಆಗ್ತಿದ್ಯಾ? ಹಾಸ್ಪಿಟ್ಲಿಗೆ ಹೋಗೋದು ಬೆಸ್ಟ್ ಅನ್ಸುತ್ತೆ. ಹಾಸ್ಪಿಟ್ಲಿಗೆ ಹೋಗೋದು. ಏನಾಯ್ತು? ಡಾಕ್ಟ್ರೆ 2 ವಾರದಿಂದ ಕೆಮ್ಮು ಅಂತಿದ್ದಾನೆ. ಈಗ ಸಖತ್ ಕೆಮ್ತಿದ್ದ ಮನೇಲಿ. ಕೆಮ್ಮಿ ಒಂದು ಸ್ಕ್ಯಾನ್ ಮಾಡಿ ನೋಡೋಣ. ಸರಿ ಆಯ್ತು. ಡಾಕ್ಟರ್, ನಿಮ್ಮ ಮನೆಯಲ್ಲಿ ಯಾರಾದರೂ ಸ್ಮೋಕ್ ಮಾಡ್ತಾರಾ? ಹೌದು, ನಾನು ಮಾಡ್ತೀನಿ. ನೋಡಿ, ನಿಮ್ಮಿಂದ ನಿಮ್ಮ ಮಗುಗೆ ಲಂಗ್ ಡಿಸೀಸ್ ಆಗಿದೆ. ಇದನ್ನ ನಾವು ಪ್ಯಾಸಿವ್ ಸ್ಮೋಕಿಂಗ್ ಅಂತ ಅಂತೀವಿ. ಲಂಗ್ ಡಿಸೀಸ್, ಪ್ಯಾಸಿವ್ ಸ್ಮೋಕಿಂಗ್. ಯಾರು ಸ್ಮೋಕ್ ಮಾಡ್ತಿರ್ತಾರೋ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಆ ಸ್ಮೋಕ್ನ ಇನ್ಹೇಲ್ ಮಾಡೋರನ್ನ ಪ್ಯಾಸಿವ್ ಸ್ಮೋಕರ್ಸ್ ಅಂತ ಕರಿತೀವಿ. ಅವ್ರನ್ನ ಪ್ಯಾಸಿವ್ ಸ್ಮೋಕರ್ಸ್, ಸೆಕೆಂಡ್ ಹ್ಯಾಂಡಲ್ ಸ್ಮೋಕರ್ ಅಥವಾ ಇನ್ವಾಲಂಟರಿ ಸ್ಮೋಕರ್ಸ್ ಅಂತಲೂ ಕರಿತೀವಿ. ಪ್ಯಾಸಿವ್ ಸ್ಮೋಕರ್ಸ್ಗೆ ಭಾರಿ ದೊಡ್ಡ ಪ್ರಮಾಣದ ಹೆಲ್ತ್ ಎಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಒಬ್ಬ ಪ್ಯಾಸಿವ್ ಸ್ಮೋಕರಿಗೆ 20 to 30% ಕ್ಯಾನ್ಸರ್ ಚಾನ್ಸಸ್ ಆಗ್ಬೋದು, ಅಥವಾ 20 to 35% ಆಫ್ ಹಾರ್ಟ್ ಡಿಸೀಸ್ ಬರೋ ಚಾನ್ಸಸ್ಸು ಆಗ್ಬೋದು. ಬರೀ ಮಕ್ಕಳಿಗಲ್ಲ, ದೊಡ್ಡವ್ರಿಗೂ ಆಗ್ಬೋದು. ಮತ್ತು ಗರ್ಭಿಣಿ ಸ್ತ್ರೀಯರಿಗೆ, ಇನ್ನೂ ಹುಟ್ಟದಲ್ಲೇ ಇರೋ ಮಗು ಕೂಡ ಈ ಪ್ಯಾಸಿವ್ ಸ್ಮೋಕಿಂದ ಎಫೆಕ್ಟ್ ಆಗ್ಬೋದು. ಪ್ಯಾಸಿವ್ ಸ್ಮೋಕಿಂಗ್ ಹಾನಿಕಾರಕ. ಬಿ ಕೇರ್ಫುಲ್. ಎಲ್ಲ ಅಲ್ಲಲ್ಲೇ ಬಿಸಾಕಿ, ಏನು ಎತ್ತಿಡಬೇಡಿ. ಯಾಕೇನಾಯಿತು? ನೋವಾಗಿದೆ ಅಮ್ಮ. ಎಲ್ಲಿ ತೋರಿಸಲಿ? ಉಣ್ಣಾದಂಗಿದೆಯಲ್ಲ, ಬಾಯೆಲ್ಲ ಕೆಂಪಗಾಗಿದೆ. ನಡಿ ಆಸ್ಪತ್ರೆಗೆ. ನೆಕ್ಸ್ಟ್ ಏನಾಯ್ತು? ಬಾಯಲ್ಲಿ ಯಾಕೋ ಉಣ್ಣಾದಂಗಿದೆ, ಒಂಚೂರು ನೋಡಿ ಡಾಕ್ಟ್ರೆ. ಅನ್ನಿ. ಬಾಯೆಲ್ಲ ರೆಡ್ ಆಗಿದೆಲ್ವಾ? ಏನು ತಿಂತೀಯಾ? ಏನೂ ಇಲ್ಲ, ಚಿಂಗಮ್ ತಿಂತೀರಷ್ಟೇ. ಚಿಂಗಮ್ ತಿಂದರೆ ಹಂಗಾಗಲ್ಲ. ಏನಾದರೂ ಗುಟ್ಕಾ ಏನಾದರೂ ತಿಂತೀರಾ? ಹೌದು, ಗುಟ್ಕಾ ತಿಂತೀನಿ. ನೋಡಿ, ಇದು ಓರಲ್ ಕ್ಯಾನ್ಸರ್ ಥರ ಕಾಣಿಸ್ತಿದೆ. ಬಯಾಪ್ಸಿ ಮಾಡಿ ನೋಡಬೇಕು, ಆಯಿತಾ? ಸರಿ ಡಾಕ್ಟ್ರೆ. ಅದು ಏನೇನು ತಿಂದು ಅದು ಏನೇನು ಮಾಡ್ಕೊತೀವಿ. ರೆಡಿ. ಇತ್ತೀಚಿನ ದಿನಗಳಲ್ಲಿ ಗುಟ್ಕಾ ಸೇವನೆ ಹೆಚ್ಚಾಗಿರೋದ್ರಿಂದ ಭಾರತದಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಕೇಸಸ್ ಕಾಣಿಸ್ತಾ ಇದೆ. ಕೆಲವೊಂದು ರಿಪೋರ್ಟ್ ಪ್ರಕಾರ ಇದೇ ರೀತಿ ಗುಟ್ಕಾ ಸೇವನೆ ನಡೀತಾ ಇದ್ದರೆ ಮಿಡ್ 21st ಸೆಂಚುರಿಯಲ್ಲಿ ಬಿಲಿಯನ್ಸ್ ಆಫ್ ಪ್ರೀಮೆಚ್ಯೂರ್ ಡೆತ್ಸ್ ಆಗ್ಬೋದು. ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ನಿಮಗೆ ಓರಲ್ ಕ್ಯಾನ್ಸರ್ ಇದೆ ಅನ್ನತ್ತೆ? 3 ಲಕ್ಷಣಗಳಿರುತ್ತೆ. ವೈಟ್ ಪ್ಯಾಚಸ್ ವಿಲ್ ಬಿ ಸೀನ್ ಆನ್ ಯುವರ್ ಓರಲ್ ಮ್ಯೂಕೋಸಾ, ಟಂಗ್ ಅಥವಾ ಥ್ರಾಟ್. ನಿಮ್ಮ ಗಂಟಲು, ನಾಲಿಗೆ ಅಥವಾ ಬಾಯ ಬೇರೆ ಜಾಗಗಳಲ್ಲಿ ವೈಟ್ ಪ್ಯಾಚಸ್ ಕಂಡ್ರೆ ದಯವಿಟ್ಟು ಸ್ಥಳೀಯ ಆಸ್ಪತ್ರೆನ ಕನ್ಸಲ್ಟ್ ಮಾಡಿ. Cut! Back shot! Roll again! Oh, I had such a hectic day at work. Cigarette kudo. What happened? I don't know what does he want from me. He always says God that it's all bad. ನೋಡ್ ಮಚ್ಚ ಹೆಂಗೆ ಸಿಗರೇಟ್ಸ್ ಎತ್ತಾಳೆ. ಓ ಮಚ್ಚ, ಸೋ ಕೂಲ್ ರೈಟ್? ಹ್ಞೂ ಮಚ್ಚ, ಎಲ್ಲ ಸ್ಟ್ಯಾಂಡರ್ಡ್ಸ್ ಮಚ್ಚ. ನಮ್ಮ ಗುರು ಮಚ್ಚ. ಒಂದ್ಸತಿ ಟ್ರೈ ಮಾಡೋಣ. ಟ್ರೈ ಮಾಡೋಣ. ಇನ್ಫ್ಲೂಯೆನ್ಸರ್ಸ್, ಹೀರೋಸ್, ಸೆಲೆಬ್ರಿಟೀಸ್, ಮಾಡೆಲ್ಸ್ ಇವರೆಲ್ಲ ಮಾಡೋ ಅಡ್ವರ್ಟೈಸ್ಮೆಂಟ್ಗಳಿಗೆ ದುಡ್ಡು ಸಿಗುತ್ತೆ, ಅದಕ್ಕೆ ಮಾಡ್ತಾರೆ. ನಮ್ಮ ಅರಿಯದ ಮಕ್ಕಳು ಅದನ್ನು ನೋಡಿಬಿಟ್ಟು ಅವ್ರನ್ನ ಹೀರೋಸ್, ಮಾಡೆಲ್ಸ್ ಅಂತ ತೊಗೊಂಡು ಅವ್ರನ್ನ ಇನ್ಸ್ಪಿರೇಷನ್ ಅಂತ ತೊಗೊತಾರೆ. ಅವರು ಮಾಡೋ ಎಷ್ಟೋ ಆ್ಯಡ್ಗಳಲ್ಲಿ ಬರೋ ಪ್ರಾಡಕ್ಟ್ಸ್ನ ಅವರೇ ಯೂಸ್ ಮಾಡಲ್ಲ. ದೇ ಡೂ ಫಾರ್ ಸೇಕ್ ಆಫ್ ಮನಿ. ಅರಿಯದ ಮಕ್ಕಳ ಬುದ್ಧಿಗೆ ದುಶ್ಚಟದ ಬೀಜ ಬಿತ್ತುವುದು ಬೇಡ. ಸೋ ಕಾಲ್ಡ್ ಮಾರ್ಗದರ್ಶಿಗಳೇ, ಪ್ಲೀಸ್ ಎಚ್ಚರಿಕೆಯಾಗಿರಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿ. ಏ ಹುಚ್ಚ, ಎಲ್ಲಿ ಹೋಗಿದೆ? ಯು ಆರ್ ಆಲ್ವೇಸ್ ವಿತ್ ಯುವರ್ ಫ್ರೆಂಡ್ಸ್. ಹೌದಾ, ನನಗೆ ನನ್ನ ಫ್ರೆಂಡ್ಸ್ ಇಂಪಾರ್ಟೆಂಟ್. Are we important to you? No, you're not. Bye, Puj. Hey, hi. What are you doing here? ಯಾಕೆ ಮಚ್ಚ, ಏನಾಯ್ತು? ತುಂಬ ಫ್ಯಾಮಿಲಿ ಡ್ರಾಮಾ ಮಚ್ಚ.
ಮಚ್ಚ. ಅರೆ ಇಟ್ಸ್ ಆಲ್ ಫ್ಯಾಮಿಲೀಸ್ ಯಾರ್. ಇಟ್ಸ್ ಓಕೆ, ಒಂದ್ಸಲ ಟ್ರೈ ಮಾಡು ಮಚ್ಚ, ಎಲ್ಲ ಸರಿ ಹೋಗುತ್ತೆ. ಹಾಂ, ಇಟ್ ವಿಲ್ ಕ್ಲಿಯರ್ ಅಪ್ ಯುವರ್ ಮೈಂಡ್. ಟ್ರೈ ಮಾಡು ಒಂದ್ಸಲ. ಅರೆ ಟ್ರೈ ನಾ ಯಾರ್. ಇಟ್ಸ್ ಓಕೆ ಫಸ್ಟ್ ಟೈಮ್. ಅಪ್ಪ ಅಮ್ಮನ ಸರಿಯಾದ ಮಾರ್ಗದರ್ಶನ ಇಲ್ಲದೆ ಮಕ್ಕಳು ದುರ್ಜನರ ಸಂಘ ಸೇರಿ ದುಶ್ಚಟಕ್ಕೆ ಬಲಿಯಾಗ್ಬೋದು. ಅಪ್ಪ ಅಮ್ಮ ಪೋಷಕರೇ ಎಚ್ಚರವಾಗಿರಿ. Oh, hi. Oh, hi. You finally joined this college? Yes, ma'am. I'm finally into this college. ನಾನು ಇಲ್ಲಿ ನನ್ನ ಎಲ್ಲ ಕನಸನ್ನು ನನಸು ಮಾಡ್ಕೊಳ್ತೀನಿ. ಫಸ್ಟ್ ಡೇ ಅಲ್ವಾ? ಹ್ಞೂ ಮ್ಯಾಮ್. ಹೆಂಗಿತ್ತು ಅಂತ ಹೇಳಬೇಕಾದ್ರು ಆಮೇಲೆ. ಓಕೆ ಮ್ಯಾಮ್. ಓಕೆ, ಸಿಗೋಣ. ಬಾಯ್. Enjoy your day. Bye. ಇಲ್ಲಿ ಬಾ. Come here. You. ವಾಟ್ಸ್ ಯರ್ ನೇಮ್? ಕಾವ್ಯ. Do you smoke? You don't smoke? ಶೀಸ್ ಅ noob. Little Miss Kavya doesn't smoke? Huh? Try. Come on. Give it a try. Such a noob. Why don't you want to smoke? Hey, hi. What happened? Nothing. Hey, you were fine in the morning. What happened? ಎಲ್ಲ ಓಕೆನಾ? ಎಲ್ಲ ಓಕೆ, ಬಟ್ ಕ್ಲಾಸಸ್ ಎಲ್ಲ ಓಕೆನೆ, ಬಟ್ ಸೀನಿಯರ್ಸ್ ರ್ಯಾಗ್ ಮಾಡಿದ್ರು. ರ್ಯಾಪ್ ಮಾಡಿದ್ರ? ಏನು ಮಾಡಕ್ಕೆ ಹೇಳಿದ್ರು? ಸ್ಮೋಕ್ ಮಾಡಕ್ಕೆ ಹೇಳಿದ್ರು. Smoke? ಅದೆಲ್ಲ ನಾರ್ಮಲ್. We all do it under pressure. Yeah. It's fine. ಬಟ್ ಸ್ಮೋಕ್ ಮಾಡೋಕ್ಕೆ ಸಿಗರೇಟ್ ಎಲ್ಲಿ ಸಿಗುತ್ತೆ? Our canteen. Canteen? Oh! ಹಲೋ ಫ್ರೆಂಡ್ಸ್, ನಾವು ಕಾಲೇಜ್ನ ಎಂಟರ್ ಆಗೋದು 18 to 20 ಏಜಲ್ಲಿ. ಈ ಏಜಲ್ಲಿ ವಿ ಹ್ಯಾವ್ ಅವರ್ ಮೆಚ್ಯೂರಿಟಿ. ನಮಗೆ ನಮ್ಮ ಮೆಚ್ಯೂರಿಟಿ ನಮ್ಮಲ್ಲಿರುತ್ತೆ. ನಾವು ಯಾರನ್ನ ಫ್ರೆಂಡ್ಸಾಗಿ ಚೂಸ್ ಮಾಡ್ತೀವಿ ಅನ್ನೋದು ನಮ್ಮೇಲೆ ಬಿಟ್ಟಿರುತ್ತೆ. ನಮ್ಮ ಸೋಷಿಯಲ್ ಪ್ರೆಸ್ಟೀಜ್ ಇಮೇಜ್ಗೋಸ್ಕರ ತಂಬಾಕು, ಸ್ಮೋಕಿಂಗ್, ಆಲ್ಕೋಹಾಲ್ ಇಂಥ ದುಶ್ಚಟಕ್ಕೆ ಬಿದ್ದು ನಮ್ಮ ಫ್ಯೂಚರ್ನ ಹಾಳು ಮಾಡ್ಕೊಳೋದು ಬೇಡ. ಹ್ಯಾವ್ ಯುವರ್ ಸೆನ್ಸ್, ಮೈಂಡ್ ಆ್ಯಂಡ್ ಕಂಟ್ರೋಲ್ ಓವರ್ ಯುವರ್ ಸ್ಟ್ಯಾಂಡರ್ಡ್ಸ್. ಇವತ್ತಿಗೆ ನನ್ನ ಗಂಡ ಹೋಗಿ ಸುಮಾರು 5 ವರ್ಷನೇ ಕಳೀತಾ ಬಂತು. ಹೋಗ್ತಾ ಇಬ್ಬರು ಹೆಣ್ಮಕ್ಳು ಜವಾಬ್ದಾರಿನೂ ನನ್ನ ತಲೆ ಮೇಲೆ ಹಾಕ್ಬಿಟ್ಟು ಹೋದ. ಅವರು ಓದು, ಬರಹ, ಮದುವೆ ಎಲ್ಲ ಬರೀ ಈ ಬೀಡಿ ಕಟ್ಟೋ ದುಡ್ಡಲ್ಲೇ ಅದು ಹೆಂಗೆ ಮಾಡ್ತೀನೋ ಆ ದೇವ್ರಿಗೆ ಗೊತ್ತು. ಅಮ್ಮ ಏನು ಮಾಡ್ತಿದ್ಯಾ? ಅದೇ ಬೀಡಿ ಕಟ್ಟೋ ಕೆಲಸ. ಇವತ್ತು ಯಾಕೋ ಕೆಲಸನೇ ಸಾಕ್ತಿಲ್ಲ. ನೀವು ಒಂಚೂರು ಸಹಾಯ ಮಾಡಿ. ಅಮ್ಮ, ಮೈ ಕೈ ಎಲ್ಲ ಕಡಿತಿದೆ. ಅಮ್ಮ, ಕೆಮ್ಮು, ಕಣ್ಣು ಉರಿತಿದೆ. ಹೌದಾ, ಬನ್ನಿ ಆಸ್ಪತ್ರೆಗೆ ಹೋಗೋಣ. Next. Yes. ಡಾಕ್ಟ್ರೇ, ಯಾಕೋ ಒಂದು 2-3 ದಿವಸದಿಂದ ಕೆಮ್ಮು, ಕಣ್ಣುರಿ ಅಂತಿದ್ದಾಳೆ. ಇವಳು ಅಷ್ಟೇ, ಯಾಕೋ ಮೈಕೈ ಎಲ್ಲ ರ್ಯಾಷಸ್ ಆದಂಗಿದೆ. ಮಕ್ಕಳು ಏನಾದರೂ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರಾ? ಇಲ್ಲ ಡಾಕ್ಟ್ರೇ, ಆದರೆ ಮನೇಲೇ ಪುಟ್ಟದಾಗಿ ಬೀಡಿ ಕೆಲಸ ಮಾಡ್ತೀವಿ. Now I know. ಎಷ್ಟೋ ಮಧ್ಯಮ ವರ್ಗದ ಮಹಿಳೆಯರು ಹಣಕಾಸಿನ ತೊಂದರೆಯಿಂದ ಮನೆಯಲ್ಲೇ ಬೀಡಿ ಉದ್ಯಮನ ಶುರು ಮಾಡ್ಕೊಂಡಿದ್ದಾರೆ. ಇದರಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ಹೆಲ್ತ್ ಇಶ್ಯೂಸ್ ಆಗ್ಬೋದು. ಆ ತಂಬಾಕನ್ನ ಕೈಯಲ್ಲಿ ಮುಟ್ಟೋದ್ರಿಂದ ಸ್ಕಿನ್ ರ್ಯಾಷಸ್, ಸ್ಕಿನ್ ಅಲರ್ಜಿ ಅಥವಾ ಡರ್ಮಟೈಟಿಸ್ ಆಗ್ಬೋದು. ಇಲ್ಲ ಆ ಹೊಗೆನ ಅಥವಾ ಆ ಪುಡಿಗಳನ್ನ ಇನ್ನೇಲ್ ಮಾಡೋದ್ರಿಂದ ಪಲ್ಮನರಿ ಡಿಸೀಸಸ್, ಲಂಗ್ ಕ್ಯಾನ್ಸರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಸೊ ದುಡ್ಡಿಗಿನ್ನೂ ಹೆಲ್ತ್ ಮುಖ್ಯ, ಗಮನದಲ್ಲಿರುತ್ತೆ.